ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಪವಿತ್ರ ಅವರು ತಮ್ಮ ತಾಯಿನ ನೆನೆಸ್ಬಿಟ್ಟು ತುಂಬಾ ಅಳ್ತಾ ಇರ್ತಾರೆ. ಅಲ್ಲಿಗೆ ಬಂದಿದ್ದ ದೇವ್ ಸರ್ ಕೂಡ ಅಯ್ಯೋ ಏನು ಇಷ್ಟೊಂದು ಅಳ್ತಾ ಇದ್ದಾರೆ, ಒಂದು ಹೆಣ್ಣು ಹುಟ್ಟಿದರೆ ಅದೊಂದು ಶಾಪನೇ ಅಂತ ಅಂದ್ಕೊಳ್ಬೋದು, ಹಾಗಾಗೋಗಿದೆ ಅಮ್ಮ, ತಾಯಿ ಇಲ್ಲದೆ ಮಡಿಲು ಇರೋದೇ ಕಷ್ಟ ಆಗ್ತಾಯಿದೆ ಅಮ್ಮ, ತಮ್ಮ ಅಪ್ಪನ ಯಾರು ನೋಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಪವಿತ್ರ ಚಿಂತೆಯನ್ನು ಮಾಡ್ತಾ ಇರ್ತಾಳೆ. ಅದನ್ನ ನೋಡಿಬಿಟ್ಟು ದೇವ್ ಸರ್ ತುಂಬ ಟೈಮ್ ಆಗಿದೆ ಬನ್ನಿರಿ ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡು ಹೋಗಿ ಮಲಗಿಸ್ತಾರೆ. ಪವಿತ್ರ ಅವರು ಕೂಡ ಮಲ್ಕೊಳ್ತಾರೆ. ನೆಕ್ಸ್ಟ್ ಡೇ ರಾಧಿಕಾ ಮತ್ತು ನಮೃತ ಅವರು ಬಂದುಬಿಟ್ಟು ಅಯ್ಯೋ ದೇವ್, ನಮ್ಮ ಆಫೀಸ್ಗೆ ಎಷ್ಟೊಂದು ಹೆಲ್ಪ್ ಆಗಿದೆ ಗೊತ್ತಾ, ನಿನ್ನಿಂದ ತುಂಬ ಅಪರ್ಚುನಿಟಿ ಬರ್ತಾ ಇದೆ ಗೊತ್ತಾ ದೇವ್, ನಿಂಗೆ ಖುಷಿ ಆಗ್ತಿಲ್ವೇನೋ, ನಮಗಂತೂ ಫುಲ್ ಖುಷಿ ಆಗ್ತಿದೆ ಕಣೋ ಅಂತ ಹೇಳ್ಬಿಟ್ಟು ರಾಧಿಕಾ ಅವರು ಹೇಳ್ತಾ ಇರ್ತಾರೆ. ಆದರೂ ದೇವ್ ಸರ್ ಪವಿತ್ರನ ಚಿಂತೆನೆ ಮಾಡ್ತಾ ಕೂತ್ಕೊಂಡಿರ್ತಾರೆ. ಪವಿತ್ರ ಎಷ್ಟು ಬೇಜಾರಾಗ್ಬಿಟ್ಟಿದ್ದಾರೆ, ಅವ್ರನ್ನ ಖುಷಿಪಡಿಸಲು ಏನಾದರೂ ನಾನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಪವಿತ್ರ ಅವ್ರಿಗೆ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತಾರೆ. ಅವ್ರ ತವ್ರ ಮನೆಗೆ ಕರ್ಕೊಂಡು ಹೋಗಿದ್ರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ಹಾಗಾಗಿ ಪವಿತ್ರ ಅವ್ರನ್ನೂ ಕೂಡ ಕೇಳ್ತಾ ಇರ್ತಾರೆ ದೇವ್ ಸರ್, ಪವಿತ್ರ ಅವರೇ ನಿಮ್ಮ ತವ್ರ ಮನೆಗೆ ಹೋಗಿ ಬರೋಣ ಬನ್ನಿರಿ ಅಂತ ಕರೀತಾರೆ. ಆದರೆ ಪವಿತ್ರ ಅವ್ರು ಮಾತ್ರ ಇಲ್ಲ ನಾ ಬರಲ್ಲ ದೇವ್ ಸರ್, ನಾ ಎಲ್ಲಿಗೂ ಬರಲ್ಲ, ನಿಮ್ಮ ಜೊತೆಯಲ್ಲಿ ನಾ ಒಬ್ಬಳೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆವಾಗ ಇಬ್ಬರು ಕಿತ್ತಾಡ್ತಿರ್ಬೇಕಾದ್ರೆ ರಾಧಿಕಾ ಮೇಡಮ್ ಅವರು ಬಂದುಬಿಡ್ತಾರೆ. ಬಂದ ತಕ್ಷಣ ಏನು ಮಾಡ್ತಾ ಇದ್ದೀರಾ ನೀವು, ನೋಡ ಅಮ್ಮ ಅವ್ರ ತವ್ರ ಮನೆಗೆ ಹೋಗೋಣ ಅಂದರೆ ಬೇಡ ಅಂತಿದ್ದಾಳೆ ಪವಿತ್ರ, ನೀನಾದರೂ ಹೇಳಮ್ಮ ಅಂತಾರೆ. ಹಂಗಾದರೆ ರಾಧಿಕಾ ಅವರು ಪವಿತ್ರನ ತವ್ರ ಮನೆಗೆ ಕರ್ಕೊಂಡು ಹೋಗಲು ಒಪ್ತಾರ ಏನು ಅಂತ ಇನ್ನೊಂದು ವಿಡಿಯೋ ಹಾಕ್ತೇನೆ. ಇದೇ ಥರ ವಿಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.